ನಮಸ್ಕಾರ. ನಮ್ಮ ಕಲಾಸ್ಕರಾವಳಿ ಕಿಚನ್ಗೆ ನಿಮಗೆ ಸ್ವಾಗತ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಒಂದು ಟೇಸ್ಟಿಯಾದ ರೆಸಿಪಿ. ಸ್ಟಫ್ಡ್ ಬೆಂಡೆ ಮಸಾಲಾನ ಮಾಡ್ತಿದ್ದೀವಿ. ಸ್ಟಫ್ಡ್ ಬೆಂಡೆಕಾಯಿಂದ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲೆನ ಇಟ್ಕೊತಿದ್ದೀವಿ. ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಒಣಮೆಣಸಿನಕಾಯಿ ಹಾಕೋತಿದ್ದೀವಿ. ಸ್ವಲ್ಪ ಕಡಲೆಕಾಳು, ಇದೆಲ್ಲವನ್ನ ಚೆನ್ನಾಗಿ ಹುರಿದುಕೊಳ್ಬೇಕು. ಎಲ್ಲವೂ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಹುರಿದುಕೊಂಡ ತಕ್ಷಣ ನೆಕ್ಸ್ಟು ಬೆಳ್ಳುಳ್ಳಿನ ಹಾಕೋತಿದ್ದೀವಿ. 7 ರಿಂದ 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಮತ್ತು ಕಪ್ಪು ಎಳ್ಳನ್ನು ಬಳಸಿದ್ದೀವಿ. ನೀವು ಬಿಳಿ ಎಳ್ಳನ್ನು ಕೂಡ ಬಳಸ್ಬೋದು. ಕಪ್ಪು ಎಳ್ಳು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಸ್ವಲ್ಪ ಜೀರಿಗೆನ ಹಾಕೋತಿದ್ದೀವಿ. ಉದ್ದಿನಕಾಳು, ಉದ್ದಿನ ಬೇಳೆನ ಹಾಕೋತಿದ್ದೀವಿ. ಸ್ವಲ್ಪ ಕಡಲೆಬೇಳೆ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲವೂ ಕೂಡ ನಸುಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಪೌಡರ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ. ಇದನ್ನ ನಾವು ಬೆಂಡೆಕಾಯಿ ಒಳಗಡೆ ಸ್ಟಫ್ ಮಾಡ್ತಿದ್ದೀವಿ. ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣು, ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡ ತಕ್ಷಣ ನಾವು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿಟ್ಕೊಂಡಿದ್ದೀವಿ. ಮಿಕ್ಸರ್ ಜಾರಲ್ಲಿ ಹಾಕಿದ್ದನ್ನು ತುಂಬ ಫೈನಾಗಿ ಪೌಡರ್ ಮಾಡ್ಕೋಬೇಕು. ಈಗ ಉಪ್ಪನ್ನು ಹಾಕೋತಿದ್ದೀವಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ. ಸ್ವಲ್ಪ ಇಂಗು, ಸ್ವಲ್ಪ ಬೆಲ್ಲ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಬೆಂಡೆಕಾಯಿನೂ ನಾವು ಒಂದು 20 ರಿಂದ 25 ಬೆಂಡೆಕಾಯಿನ ತೊಗೊಂಡಿದ್ದೀವಿ. ಈ ರೀತಿ ಹಾಫ್ ಮಾಡಿ ಅದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಮತ್ತು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ನೆನೆಯೋಕೆ ಬಿಡಬೇಕು. ಬೆಂಡೆಕಾಯಿ ಉಪ್ಪನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಬೇಕು. ಪೌಡರ್ ರೆಡಿಯಾಗಿದೆ. ಆವಾಗಲೇ ಏನು ಮಿಕ್ಸರ್ನ ತೊಗೊಂಡಿದ್ದು ಅದರ ಪೌಡರ್ ಇದು. ಈ ಪೌಡರ್ನ ನಾವು ಬೆಂಡೆಕಾಯಿಯಲ್ಲಿ ಒಂದೊಂದಾಗಿ ತುಂಬ್ತಾ ಹೋಗಬೇಕು. ಒಂದೊಂದಾಗಿ ಬೆಂಡೆಕಾಯಲ್ಲಿ ಈ ಮಸಾಲಾನ ಸ್ಟಫ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಪೂರ್ತಿಯಾಗಿ ಮಸಾಲಾನ ಬೆಂಡೆಕಾಯಿ ಒಳಗಡೆ ತುಂಬಿಸ್ಬೇಕು. ನಾವು ಒಂದೊಂದಾಗಿ ಬೆಂಡೆಕಾಯಿನ ತೊಗೊಂಡು ಈ ರೀತಿ ಸ್ಟಫ್ ಮಾಡ್ಕೊತಿದ್ದೀವಿ. ಈ ಸ್ಟಫ್ ಬೆಂಡೆಕಾಯಿ ನಾವು ಮಾಡ್ತಿರೋ ರೀಸನ್ ಏನಂದರೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ರೆಸಿಪಿ ಇರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ಗಳನ್ನು ನಾವು ನಿಮಗೆ ಪ್ರಸ್ತುತಪಡಿಸ್ತೀವಿ ಅಂತ ಹೇಳ್ತೀವಿ.
ಈ ರೀತಿ ಒಂದೊಂದೇ ಬೆಂಡೆಕಾಯಿಗೆ ಈ ಮಸಾಲಾನ ತುಂಬ್ಕೋತಾ ಹೋಗಬೇಕು. ನಾವು ಎಲ್ಲ ಬೆಂಡೆಕಾಯಿಗೆ ಈ ರೀತಿ ಮಸಾಲಾನ ತುಂಬಿಟ್ಕೊಂಡಿದ್ದೀವಿ. ನೆಕ್ಸ್ಟು ಒಂದು ಬಾಣಲೆನ ಇಟ್ಕೋಬೇಕು. ಬಾಣಲೆ ಕಾದ ನಂತರ ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆನ ಹಾಕೋತಿದ್ದೀವಿ. ಸಾಸಿವೆ ಸಿಡಿದ ತಕ್ಷಣ ಈರುಳ್ಳಿನ ಹಾಕೋತಿದ್ದೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಒಂದೊಂದಾಗಿ ಈ ಬೆಂಡೆಕಾಯಿನ ಏನು ಸ್ಟಫ್ ಮಾಡಿಟ್ಕೊಂಡಿದ್ದು ಅದನ್ನ ಹಾಕೋತಿದ್ದೀವಿ. ಈ ರೀತಿ ಹಾಕಿಟ್ಕೊಂಡ್ವಿ. ಮತ್ತು ಉಳಿದಿರೋ ಮಸಾಲೆ ಏನಿತ್ತು ಅದೆಲ್ಲವನ್ನು ಮತ್ತೆ ಮೇಲ್ಗಡೆ ಹಾಕ್ತಿದ್ದೀವಿ. ಮಸಾಲೆ ಎಷ್ಟು ಜಾಸ್ತಿ ಇದೆಯೋ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಮಸಾಲೆನ ಚೆನ್ನಾಗಿ ಬೆಂಡೆಕಾಯಿ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲೆನ ಜಾಸ್ತಿನೇ ಮಾಡಿಟ್ಕೊಳ್ಳಿ. ಈ ರೀತಿ ಹಾಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀವಿ. ಇದು ಬೆಂಡೆಕಾಯಿ ಫ್ರೈ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ಒಂದು ಸೈಡನ್ನ ಫ್ರೈ ಮಾಡಿಕೊಂಡ ತಕ್ಷಣ ಇನ್ನೊಂದು ಕಡೆ ಬೆಂಡೆಕಾಯಿನ ತಿರುವಿ ಹಾಕ್ತಿದ್ದೀವಿ. ಈ ರೀತಿ ಎಲ್ಲನೂ ತಿರುವಿ ಹಾಕ್ಕೋಬೇಕು. ಈ ರೀತಿ 2-3 ಸತಿ ಎರಡೂ ಕಡೆ ತಿರುವಿ ಹಾಕ್ಕೊಂಡ್ರೆ ಬೆಂಡೆಕಾಯಿ ಚೆನ್ನಾಗಿ ಬೇಯುತ್ತೆ. ಈಗ ರೆಸಿಪಿ ರೆಡಿಯಾಗಿದೆ. ಫೈನಲಿ ದ ರೆಸಿಪಿ ಇಸ್ ರೆಡಿ. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೆಂಡೆಕಾಯಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಬೆಂಡೆಕಾಯಿ ಸ್ಟಫ್ ಮಸಾಲ ರೆಡಿಯಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಮ್ಮ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, once again thanks for watching the video.